ಗೆಜ್ಜೆನಾದ ಮೊಳಗಿಸುತ್ತ ನಾಚಿಬೇಗ ಕಡಿಲದೆಂಬ ಗೆಜ್ಜೆನಾದ ಮೊಳಗಿಸುತ್ತ ನಾಚಿಬೇಗ ಕೊಳದಿ ಸತಿರುವಂತೆ ನರನೆ ಒಂದದ ಕೊಳದಿ ಸತಿರುವಂತೆ ನರನೆ ಒಂದದ ಬಂದಳು ಚೆಲುವೆ ಬಂದಳು ಚಂದರಿತ ಮುಗವ ತೋರಿ ಬಂದ ಗಮನದಿಂದ ನಾರಿ ಬಂದಳು ಚೆಲುವೆ ಬಂದಳು ಕಾಳಿಂಗನ ಮುದ್ದಿನ ಮಗಳು ವಂದನ ಎನ್ನುವುದಾಗಿ ಎಲ್ಲರೂ ಕರೀತಾರೆ. ನನಗಿಬ್ರು ಅಣ್ಣಂದಿರು ವಿಕ್ರಮ ಮತ್ತು ವಂಶಿ ಎನ್ನುವುದಾಗಿ. ನಮ್ಮನೇಲಿ ಇದ್ದವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಸ್ವಾಮಿ. ಅವರ ಆಸೆಯಾಗಿ ನನ್ನ ಆಸೆ ಏನು? ಅರಮನೆಯಲ್ಲಿ ನಡೆಯುವಂತ ನಾಟ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ನನಗೆ ಸಿಗ್ಬೇಕು ಎನ್ನುವುದಾಗಿ ನನಗೆ ಆಸೆ. ಆದ್ರೆ ಅವಕಾಶ ಇಲ್ಲಿವರೆಗೆ ಸಿಗ್ಲೇ ಇಲ್ವಲ್ಲ. ಅಪ್ಪನಲ್ಲಿ ಹೋಗಿ ನಾಟ್ಯದಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳಿದಾಗ ಅಪ್ಪ ಆಡುವಂತ ಮಾತಾದ್ರೆ ಏನು? ಮಗಳೇ ನೀನು ನಾಟ್ಯ ಮಾಡೋದು ಬೇಡ, ಮನೆಯಲ್ಲಿ ಇರು ಅಂತ ಹೇಳುವುದು. ನನ್ನ ಆಸೆ ಈಡೇರ್ತದ? ಏನ್ ಮಾಡುವುದಿಲ್ಲದಾಗಿ ಯೋಚನೆ ಮಾಡಿದಾಗ ನನಗೊಬ್ಬ ಗೆಳೆಯ ಸಿಕ್ಕಿದ. ಮನಸ್ಸಿನ ಅಭಿಪ್ರಾಯವನ್ನು ತೋಡಿಕೊಂಡೆ. ಅರಮನೆಯಲ್ಲಿ ನಡೆಯುವಂತ ನಾಟ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ನನಗೆ ಕೊಡಿಸ್ತೀನಿ ಎನ್ನುವುದಾಗಿ ಅವ ಹೇಳಿದ್ದಾನೆ. ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಅವನನ್ನು ನೋಡುವುದಕ್ಕಾಗಿ ಬೆಟ್ಟದ ತಪ್ಪಲಿನ ತುದಿಗೆ ಬಂದವಳು. ಅವ ಕಾಣ್ಬೇಕಿತ್ತಲ್ಲ, ಎಲ್ಲೋದ? ಏನು ಚಂದವೇ ನೀನು! ಏನು ರಸಮುಖದ ನಸುನಗೆಯ ಬಾಲೆ, ಅಸೆವ ಕಂಗಳಲ್ಲಿ ಶೋಭಿಪ ಮುತ್ತಿನ ಬೋಲೆ, ಕಂಡ ಗಂಡರ ಘೋಸಿಪ ವಿಶೋಲೆ, ಇಂಪು ಸೊಂಪಿನ ಚಂದ್ರಬಿಂಬೆ, ಕೆಂಪು ತುಟಿಗಳ ನಾಸಿಕದ ರಂಬೆ, ಓ ನನ್ನ ಜೀವದ ಗೊಂಬೆ ವಂದನಾ. ಏನು ಮಗ, ಏನು ಚಂದ ಕಾಣುದು ನೀನು! ಎಷ್ಟು ದಿವಸದಿಂದ ಯೋಚನೆ ಮಾಡಿಕೊಂಡಿದ್ದೆ. ಯಾವುದು? ವಂದನ ಅಂತ ಅವಳು ಸಿಗ್ಬೇಕು, ಅವಳು ಎದುರುಗಡೆ ಇಷ್ಟೆಲ್ಲ ಹೇಳ್ಬೇಕು ಇರುವುದಾಗಿ ಕಂಠಪಾಠ ಮಾಡುದಕ್ಕೆ ಪ್ರಾರಂಭ ಮಾಡಿ ಎಷ್ಟು ದಿವಸ ಆಯ್ತು? ಈ ಚಂದ್ರ ಮದನ ಚಂದ್ರನಿಗೆ ಕಂಠಪಾಠದ ಅವಶ್ಯಕತೆ ಉಂಟ ಕೇಳ್ತೇನೆ. ಅಂದ್ರೆ ಇಲ್ಲಿಯವರೆಗೆ ಒಂದೇ ಒಂದು ಹೆಣ್ಣು ಮಕ್ಕಳನ್ನ ಕಂಡವ ನಾನಲ್ಲ, ತುಂಬಾ ಪಾಪದವ. ನಿನ್ನನ್ನು ನೋಡಿದ್ನಲ್ವಾ, ಇಂತಹ ಸ್ಫುರದ್ರೂಪದ ರಾಶಿಯನ್ನು ನೋಡುವಾಗ ಒಮ್ಮಿಂದೊಮ್ಮೆಲೆ ರಕ್ಕತವಾಗಿರುವಂತಹ ಶಬ್ದವೆನ್ನುವುದು ತುಟಿಯನ್ನು ತರಿಸಿ ಬರದೇ ಇರ್ಲಿಕ್ಕೆ ಉಂಟ. ತರುಣಿ ಮನೋಜನ ಕರಣಿ, ವಿಲಾಸದ ಸರಣಿ, ಕಲಾ ಪುಷ್ಕರಣಿ. ಅಬ್ಬಬ್ಬ, ನಿನ್ನನ್ನು ನೋಡ್ತಾ ಇದ್ರೆ ನಿಂತುಕೊಳ್ಳಿಕ್ಕೆ ಆಗುದಿಲ್ಲ. ಕುಳಿತು ಏನೇ ನೋಡ್ತಾ ಇದ್ದೀಯಲ್ಲ, ನಿಂತ್ಕೊಳ್ಳಿಕ್ಕಾಗುದಿಲ್ಲ, ಕುಳಿತುಕೊ ಅಂತ ಹೇಳಿದ್ದೆ. ಏನು ಚಂದ ನೀನು!
ಏನು ಏನ್ ಆಲೋಚನೆ ಮಾಡುದೇನು? ಅಲ್ಲ ಮೈಯೆಲ್ಲ ಅಂದ್ರೆ ಹೊಸ ಧರಿಸಿ ಬಂದಾಗ ಬಹಳ ಚಂದ ಕಾಣ್ತಾ ಇದ್ದೀನಿ ನೀನು. ಅಲ್ಲ ಇಷ್ಟೆಲ್ಲ ಹೊಗಳುತ್ತಿದ್ಯಲ್ಲ, ಅದೇ ನನಗೆ ಯೋಚನೆ ಬರ್ತಾ ಇರೋದು. ಏನು? ನೀನು ಹೊಗಳಿದ್ದಲ್ಲ ಸಾಕು. ಹೊಗಳುವುದಲ್ಲ, ಅದು ವಾಸ್ತವದ ವಿಚಾರ. ಹೌದಾ? ಹಾ. ಅಲ್ಲ ಹಾ. ನೀನ್ ಹೇಳಿದ್ಯಲ್ಲ, ಏನು? ನಾಟ್ಯ ಹೇಳಿ ಕೊಡ್ತೇನೆ, ಪ್ರಥಮ ಸ್ಥಾನ ನಿನಗೆ ಕೊಡಿಸ್ತೇನೆ, ಹಾ, ನೆನ್ಪುಂಟಲ್ಲ? ಅದೊಂದು ಹೇಳಿದ್ದೇನೆ, ಹೌದಲ್ವಾ? ಹೌದು. ಬಿಡು, ಅದನ್ನ ಆಲೋಚನೆ ಬಿಟ್ಟೇ ಬಿಡು. ಈ ಮದನ ಚಂದ್ರನ ಸಹವಾಸ ಮಾಡಿದ್ಯಾ, ಮೇಲೆ ಹೋದಾಗೆ ನೀನು ಮೇಲೆ ಅಂತ ಹೇಳಿದ್ರೆ ಪ್ರಥಮ ಸ್ಥಾನ ಅಗ್ರ ಪಂಕ್ತಿಯದ್ದು ಪ್ರಥಮ ಸ್ಥಾನ ನಿನಗೆ. ಅಷ್ಟೇ ಆದ್ರೆ ಸಾಕು. ಆದರೊಂದು ಅದರ ಜೊತೆಗೆ ಹೇಳಿದ್ದೆ, ನೆನ್ಪುಟ್ಟ? ಏನು? ಹಣ ಬೇಕಾಗ್ತದೆ. ಹಣ ನನ್ನಲ್ಲಿಲ್ಲ. ಪ್ರಥಮ ಸ್ಥಾನ ನನಗೆ ಸಿಗ್ತದೆ ಅಂತ ಆದ್ರೆ ಅರಮನೆಯಲ್ಲಿ ಬೇಕಾದಷ್ಟು ಉಂಟು, ತಂದು ಕೊಡ್ತೇನೆ. ಅರಮನೆಯಲ್ಲಿ ಬರೇ ಹಣ ಸಾಕಾಗುವುದಿಲ್ಲ, ಸ್ವಲ್ಪ ಒಡವೆ ಇದ್ರು ತರ್ತಿಯಲ್ಲ. ಪ್ರಥಮ ಸ್ಥಾನ ಸಿಗ್ತದೆ, ಏನ್ ಬೇಕಾದ್ರೂ ಕೊಡ್ತೇನೆ. ಹಣ ಒಡವೆ ಕೊಡ್ತಿ ಅಂತ ಆದ್ರೆ ವಂದನಳ ಬದುಕಿಗೆ ಭದ್ರತೆಯ ಭಾವ ಯಾರು ಕೇಳಿದ್ರೆ ಈ ಮದನ ಚಂದ್ರ. ಸತ್ಯ. ಹೌದಪ್ಪ, ಖಂಡಿತ. ಮಧುರ ಕನಸಿಗೆ ನೀನೇ ನಾವಿಕಾ, 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 ನಾವಿಕಾ ನೀನೇ ನಾವಿಕಾ. ಮದನ ಚಂದಿರ ನಂಬಿದೆ, ಮದನ ಚಂದಿರ ನಂಬಿದೆ, ಮದನ ಚಂದಿರ ನಂಬಿದೆ, ಮದನ ಚಂದಿರ ನಂಬಿದೆ. ಸದನದೊಳಗಿಯ ಕನಕ ಮಾಲೆಯ, ಸದನದೊಳಗಿಯ ಕನಕ ಮಾಲೆಯ, ಸದನದೊಳಗಿಯ ಕನಕ ಮಾಲೆಯ, ಮುದದೋಳಿಬೇನು ಮುದ್ದಕ್ಕೆ, ಮುದದೋಳಿಬೇನು ಮುದ್ದಕ್ಕೆ, ಸದನದೊಳಗಿನ ಕನಕ ಮಾಲೆಯ, ಸದನದೊಳಗಿನ ಕನಕ ಮಾಲೆಯ, ಮುದದೋಳಿಬೇನು ಮುದ್ದಕ್ಕೆ, ಮುದದೋಳಿಬೇನು ಮುದ್ದಕ್ಕೆ, ಮುದದೊಳಿಬೇನು ಮುದ್ದಕ್ಕೆ. ಸದನದೊಳಗಿಯ ಕನಕ ಮಾಲೆಯ, ಮುದದೊಳಿವೆನು ಮುಂದಕ್ಕೆ, ಮುದದೊಳಿವೆನು ಮುಂದಕ್ಕೆ, ಮಧುರ ಕನಸಿಗೆ ನೀನೇ ನಾವಿಕಾ, ಮಧುರ ಕನಸಿಗೆ ನೀನೇ ನಾವಿಕಾ, ನಾವಿಕಾ, ನಾವಿಕಾ.
ಮಧುರ ಕನಸಿಗೆ ನೀನೇ ನಾವಿಕ, ಮಧುರ ಕನಸಿಗೆ ನೀನೇ ನಾವಿಕ, ಮದನ ಚಂದಿರ ನಂಬಿದೆ. ವಂದನ, ಎಂತಹ ನಾಟ್ಯ ನಿನ್ನದ್ದು. ಒಬ್ಬ ನೀ ನಡೆದರೆ ಸಾಕು, ಲಯದ ರಾಶಿಯೇ ನಿನ್ನಲ್ಲಿ. ಒಂದೊಂದು ತಾಳದಲ್ಲಿ, ಏಕಕಾಲದಲ್ಲಿ, ಎರಡನೇ ಕಾಲದಲ್ಲಿ, ಮೂರನೇ ಕಾಲದಲ್ಲಿ ಲೀಲಾಜಾಲವಾಗಿ ಎಂತಹ ನಾಟ್ಯ ಪ್ರಸ್ತುತಿ ನಿನ್ನದ್ದು. ಅರಮನೆಯಲ್ಲಿ ನಡೆಯುವಂತಹ ನಾಟ್ಯ ಸ್ಪರ್ಧೆಯಲ್ಲಿ ಇಷ್ಟೆಲ್ಲ ಕುಡಿಬೇಕಂತ ಹೇಳಿಲ್ಲ, ಇದರ ಅರ್ಧ ಭಾಗ ಕುಡಿದ್ರೆ ಅಲ್ಲಿ ಬರುವ ಅನೇಕ ಸುಕುಮಾರರಿಗೆ ನೀರನ್ನ ಕುಡಿಸುವಷ್ಟು ತಯಾರಾಗಿದ್ದೀನಿ ನೀನು ನೋಡು. ಹಾಗಲ್ಲೂ ಮದನ, ನಾನು ಕುಣಿಬೇಕೆನ್ನುವುದಾಗಿ ಭಾವಿಸಿಕೊಂಡು ಬಂದದ್ದಲ್ಲ. ಮತ್ತೆ ಆದ್ರೆ ಕುಣಿದೆ ಏಕೆ? ಯಾಕೆ? ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಸದಾ ಇರ್ತಿ ಅಂತ ಆದ್ರೆ ಹಾ. ಕುಣಿಯುವುದಕ್ಕೆ ಬಾರದಿದ್ದವನು ಕುಣಿತಾ ಇರುವುದಕ್ಕೆ ಸಾಕ್ಷಿ ಇದೇ ವೇದಿಕೆ ಆಯ್ತಲ್ವಾ? ಅದು ಹಾಗಲ್ವೇ? ಪಕ್ವವ ಅಂತ ಪ್ರತಿಭೆಯವರಲ್ಲಿ ಮನ ಮಾಡಿರ್ತದೆಯೋ ಅಂತವರಿಗೆ ಪ್ರೋತ್ಸಾಹದ ಸಿರಿಮಳೆ ತಾನೇ ತಾನಾಗಿ ಬರ್ತದೆ. ಸಂತೋಷ. ಪಕ್ವ ಪ್ರತಿಭೆ ವಂದನಳು ಎನ್ನುವುದರಲ್ಲಿ ಎರಡು ಮಾತಿಲ್ಲ ನೋಡು. ನನ್ನ ಕನಸಿನ ನಾವಿಕೆ ನೀನೇ ಆಗಿದ್ದೀಯ. ನಾನೇ ಇದ್ದೇನೆ. ಪ್ರಥಮ ಸ್ಥಾನ ನನಗೆ ಸಿಗ್ತದೆ ಎನ್ನುವಂತ ವಿಶ್ವಾಸ ಉಂಟು. ಖಂಡಿತ. ಸಂತೋಷ ಆಯ್ತು. ಹೌದಾ? ಒಂದು ಮಾತು, ನೀ ಸಂತೋಷ ಆದ್ರೆ ಆಯ್ತು. ಹೌದಾ? ಹಾ. ನಾನು ಯಾವಾಗಲೂ ಸಂತೋಷ ಇರ್ಬೇಕು ಅಂತಂದ್ರೆ ನೀನ್ ಪ್ರಯತ್ನ ಪಡಬೇಕು. ಹೌದಪ್ಪ. ಅರಮನೆಯಲ್ಲಿ ನಡೆಯುವಂತ ನಾಟ್ಯ ಸ್ಪರ್ಧೆಯಲ್ಲಿ ಆ ಭಾಗವಹಿಸುವವಳು ಯಾರು? ವಂದನ. ಅವಕಾಶ ಮಾಡಿಕೊಡುದು ಯಾರು? ಯಾರು? ಮದನ. ಪ್ರಥಮ ಸ್ಥಾನ ನಿನಗೆ ನಿರೀಕ್ಷಿಸುತ್ತೀನಿ. ನಾಟ್ಯ ಸ್ಪರ್ಧೆ. ಈ ಚಂದ್ರನ, ಮದನ ಚಂದ್ರನ ನಾಳಕ್ಕೆ ಬಿತ್ತಲ್ಲ ಮತ್ತೊಂದು ಹಕ್ಕಿ. ಹಕ್ಕಿಯ ಜಾತಿ ಸಿಕ್ಕಿರ ಸಾಕು ಎನ್ನುವಾಗ ಭಾವಿಸಿದವ. ಈಗ ಹಾಗಲ್ಲ, ಜಾತಿಯ ಹಕ್ಕಿ, ಅರಮನೆಯ ಮುದ್ದಾದ ರಗಿಣಿ, ಹೀಗಷ್ಟೇ ಬಿರಿದರಳಿದ ಸುಮ. ರಸಿಕನಾಗಿರುವಂತಹ ಈ ಮದನ ಚಂದ್ರ ಬಿರಿದರಳಿದ ಆ ಸುಮವನ್ನ ಅಗ್ರಾಣಿಸದೆ ಬಿಡ್ತಾನ. ಓ ನನ್ನ ಆರಾಧ್ಯ ದೇವರೇ, ಲಲಿತಾಂಬಿಕೆಯ ಪ್ರಿಯಸಕನಾಗಿರುವಂತಹ ಕಾಮೇಶ್ವರ ಪರಮಾತ್ಮನೇ, ಧನ್ಯವಾಯ್ತು ಮದನ ಚಂದ್ರನ ಬಾಳು. ನಾಟ್ಯ ಸ್ಪರ್ಧೆ, ನಾಟ್ಯದ ನೆವರದಿಂದಲಾಗಿ ನನ್ನ ಪಾಲಿಗೆ ಬರಬೇಕಂತ ಧನ ಕನಕಗಳನ್ನ ಸಂಗ್ರಹಿಸುವುದರ ತನ್ಮೂಲಕವಾಗಿ ವಂದನಳನ್ನ ಹೇಗೆ ಅನುಭವಿಸ್ತಾನೆ ಈ ಚಂದ್ರ, ಮದನ ಚಂದ್ರ. ನೋಡ್ತಾ ಇದ್ದ